ಕಾರ್ಮಿಕ ಸಂಘಟನೆಗಳಿಂದ ಇಂದು ಭಾರತ್ ಬಂದ್ ಕರೆ ನೀಡಲಾಗಿತ್ತು. ಕೇಂದ್ರದ ಕಾರ್ಮಿಕ ವಿರೋಧಿಯನ್ನ ನೀತಿ ವಿರೋಧಿಸಿ ಬಂದ್ ಮಾಡಲಾಗಿತ್ತು. ಕಾರ್ಮಿಕ ಸಂಘಟನೆಗಳಿಂದ ಇಂದು ಭಾರತ್ ಬಂದ್ ಕರೆ ನೀಡಲಾಗಿತ್ತು. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಯನ್ನ ವಿರೋಧಿಸಿ ಬಂದ್ಗೆ ಕೈಗೊಳ್ಳಲಾಗಿತ್ತು. ಸಿಐಟಿಯು, ಎಐಟಿಯುಸಿ, ಐಎನ್ಟಿಯುಸಿ, ಎಚ್ಎಂಎಸ್ ಸೇರಿದಂತೆ ಎಐಸಿಸಿಟಿಯು ಹಾಗೆ ಎಲ್ಪಿಎಫ್, ಯುಟಿಯುಸಿಯಿಂದ ಕರೆ ನೀಡಲಾಗಿತ್ತು. ಹೊಸದಾಗಿ ಪರಿಚಯಿಸಿರುವಂತಹ 4 ಕಾರ್ಮಿಕ ಸಂಹಿತೆಗಳಿಗೇನಿದೆ ಆ ಸಂಹಿತೆಗಳಿಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಕಾರ್ಮಿಕರ ಹಕ್ಕು, ಕಾರ್ಮಿಕರ ಉದ್ಯೋಗ ಭದ್ರತೆ ಕೂಡ ಕಡಿಮೆಯಾಗುತ್ತೆ. ಹಾಗೆ ಕಾರ್ಮಿಕ ಸಂಹಿತೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಬಂದ್ ಮಾಡಲಾಗಿರುವಂಥದ್ದು. ಇಡೀ ರಾಷ್ಟ್ರವ್ಯಾಪಿ ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಬೆಂಗಳೂರಿನಲ್ಲೂ ಕೂಡ ಈ ಒಂದು ಬಂದ್ನ ಕಾವು ಹೆಚ್ಚಾಗಿರುವಂಥದ್ದು. 4 ಕಾರ್ಮಿಕ ಸಂಹಿತೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 30 ಕೋಟಿಗೂ ಹೆಚ್ಚು ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಇಡೀ ರಾಷ್ಟ್ರವ್ಯಾಪಿ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ನೋಡಿ, ಈ ಒಂದು ಸಿಐಟಿಯು ಆಗಿರ್ಬೋದು, ಎಐಟಿಯುಸಿ ಆಗಿರ್ಬೋದು, ಐಎನ್ಟಿಯುಸಿ ಆಗಿರ್ಬೋದು, ಎಚ್ಎಂಎಸ್ ಆಗಿರ್ಬೋದು, 10ಕ್ಕೂ ಹೆಚ್ಚು ಸಂಘಟನೆಗಳು ಒಂದು ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರಂತೆ ಕಾರ್ಮಿಕರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತಹ ಘಟನೆಯನ್ನ ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ದೃಶ್ಯಾವಳಿಗಳಾಗಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನೆ. ಟೌನ್ ಹಾಲ್ ಬಳಿ ಸಾವಿರಾರು ಕಾರ್ಮಿಕರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಇಂದು ಭಾರತ್ ಬಂದ್ಗೆ ಕರೆ ಕೊಟ್ಟಂತಹ ಸಂಘಟನೆಗಳು, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಂತಹ ಪೊಲೀಸರು, ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ತುಂಬಿದಂತಹ ಖಾಕಿ ಪಡೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಲಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಮಿಕರು ಕೂಡ ಪಾಲ್ಗೊಂಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯಾರೆಲ್ಲ ಪ್ರತಿಭಟನೆಗೆ ಬಂದಿದ್ರೋ ಆ ಪ್ರತಿಭಟನಾಕಾರರನ್ನ ಚದುರಿಸಿ ಅವರನ್ನೆಲ್ಲ ಕೂಡ ಬಸ್ಸಿಗೆ ಹತ್ತಿಸಿರುವಂತಹ ದೃಶ್ಯಾವಳಿಗಳನ್ನ ಖಾಕಿ ಪಡೆ ಎಲ್ಲೂ ಕೂಡ ಆಘಾತ ಆಗದಂತೆ, ಯಾವುದೇ ಅನಾಹುತ ಆಗದಂತೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಹೊತ್ತು ಎಲ್ಲ ಒಂದು ರೂಪುರೇಷೆಯನ್ನ ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಈ ಕುರಿತಂತೆ ಆ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಏನೆಲ್ಲ ಆಯಿತು ನೋಡ್ಕೊಂಡು ಬರೋಣ. ನಾವು ಹೋರಾಟ ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ